53 ಎಕರೆ ಈಗ ಒಳಾಯ ಒಟ್ಟು 750 ಎಕರೆ ಇದರ ಆಸ್ತಿ ಈ ಕೋಟೆ ಹೆಸರಲ್ಲಿದೆ. ಈಗ ಉಳಿದಿರೋದು ಸಾಮಾನ್ಯ ಹೆಚ್ಚು ಕಮ್ಮಿ ಒಂದು 80 ರಿಂದ 85 ಎಕರೆ ಇರಬಹುದು ಅಂತ ಒಂದು ಅಂದಾಜಿದೆ. ಹಾಗಾಗಿ ಏನಾಗಿದೆ, ಇದ್ರ ವಿಸ್ತೀರ್ಣ ನಾವು ತಾಮಕ್ ಹೋದ್ರೆ ಇಡೀ ನಮ್ಮ ಏನು ಅಲ್ಲಿರುವಂತ ಏನು ದರ್ಗಾ ಸರ್ಕಲ್ ಇದೆ, ದರ್ಗಾ ಸರ್ಕಲ್ ವರೆಗೂ ಬರುತ್ತೆ ಅದ್ರ ವ್ಯಾಪ್ತಿ. ಹಾಗಾಗಿ ಈಗ ತುಂಬಾ ಜನ ಅಲ್ಲೆಲ್ಲ ಮನೆಗಳು ಕಟ್ಟಿದ್ದಾರೆ. ಇದೆಲ್ಲ ಅಕ್ರಮವಾಗಿದೆ. ಈಗ ಅಲ್ಲಿ ಮುಂದ್ಗಡೆ ನೀವು ನೋಡಿರ್ಬೋದು, ಕೋಟೆ ಮುಂದೆ ಹಾಕಿದ್ದಾರೆ, ಇದು ಸಂರಕ್ಷಿತ ಪ್ರದೇಶ ಅಂದ್ಬಿಟ್ಟು ಕೋಟೆಯಿಂದ 100 ಮೀಟರ್ನ ಇದನ್ನ ಈಗ ಸಂರಕ್ಷಿತ ಮಾಡಿದ್ದಾರೆ. ಇದಾದ್ಮೇಲೆ ಅದರ ಮುಂದಿನ 100 ಮೀಟರ್ನ ಯಾವುದೇ ಕಾರಣಕ್ಕೂ ಅದನ್ನ ಯಾರೋ ಇದು ಮಾಡಬಾರ್ದು ಅಂದ್ಬಿಟ್ಟು ಇದು ಆದ್ರೂ ಇನ್ನೂ ಕೆಲವರು ಓವರ್ಲುಕ್ ಮಾಡಿ ತುಂಬಾ ಜನ ಇಲ್ಲಿ ಮನೆಗಳು ಕಟ್ಟುವಂಥದ್ದು, ಅಂಗಡಿಗಳಿಡುವಂಥದ್ದು, ಶೆಡ್ ಹಾಕೋದು. ಸುಮಾರು ಸತಿ ಹಿಂದೆ ಒಂದು 8-9 ವರ್ಷದ ಹಿಂದೆ ಇಲ್ಲಿ ಜಮೀನಾ ಅಂದ್ಬಿಟ್ಟು ಒಬ್ರು ಮುಸ್ಲಿಂ ಮಹಿಳೆ ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟನೇ ಮಾಡಿದ್ರು. ಅದು ಸಂಬಂಧಪಟ್ಟಂತ ದಾಖಲೆ ನಮ್ಮ ಹತ್ರ ಇದೆ. ಆಕೆ ಮುಸಲ್ಮಾನ್ ಆದ್ರೂ ಸಮೇತ ಅಲ್ಲಿ ಹಿಂದೆ ಏನು ಇಲ್ಲಿ ಈಗೊಂದು ಯಾವ್ದೋ HMS ಕ್ರೀಡಾಂಗಣ ಅಂತ ಮಾಡಿದ್ದಾರೆ, ಅಂಗಡಿ ಮಳಿಗೆಗಳು ಕಟ್ಟಿದ್ದಾರೆ, ಕಮರ್ಷಿಯಲ್ ಆಗಿ ಬೇರೆ ಬೇರೆ ಕಟ್ಟಿದ್ದಾರೆ. ಸೊ ಅದರ ವಿರುದ್ಧವಾಗಿ ಅವತ್ತು ನಗರಸಭೆ ಅವ್ರನ್ನ ಕರ್ಕೊಂಡ್ಬಂದು ಅಂದಿನ ತಹಶೀಲ್ದಾರು ಮತ್ತೆ ಪೊಲೀಸು ಇವರೆಲ್ಲರೂ ನಾವು ಅಲ್ಲಿ ಜೊತೆಗೆ ಕರ್ಕೊಂಡ್ಬಂದು ಈ ತರದ ಒಂದು ಕೋಟೆ ಏನು ಒತ್ತುವರಿ ಆಗ್ತಾ ಇರೋದನ್ನ ನಾವು ಮನವರಿಕೆ ಮಾಡಿ ಜನಗಳಿಗೆ ಅದನ್ನ ಅವೇರ್ನೆಸ್ ಮಾಡಿ ಅದನ್ನ ಸಂರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿದಾಗ ಇದೊಂದು ಒಳ್ಳೆ ಕಮಿಟಿ ಇದೆ ಅಂತ ಹೇಳಿ ಅವತ್ತು ಸರ್ಕಾರ ಮನಗೊಂಡು ನಮ್ಮ ಕೇಳಿದಂತ ಅನುದಾನವನ್ನ ಏನು ಅವರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಎಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಬಟ್ ಏನಂದ್ರೆ ಈ ಕೆಲಸನ ಕಾಯ್ಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಯಾವುದೇ ರಕ್ಷಣೆ ಇಲ್ಲ. ನಾವು ಸಂಬಂಧಪಟ್ಟ ಪೊಲೀಸ್ನವ್ರಿಗೆ ಕೇಳಿದ್ವಿ. ಪೊಲೀಸ್ನವ್ರು ಕೇಳಿದ್ರೆ ನಮ್ಮ ಹತ್ರ ಜನ ಇಲ್ಲ, ಅದು ಇದು ಬೇರೆ ಬೇರೆ ಕಾರಣಗಳು ಸಬ್ಬೂಬು ಹೇಳಿದ್ರು. ಆಮೇಲೆ ಇದು ಪಾರಂಪರಿಕ ಪ್ರಾಚ್ಯವಸ್ತು ಇಲಾಖೆಗೆ ಅಂದ್ಬಿಟ್ಟು ಕಳೆದ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಇದಕ್ಕೆ ಪ್ರವಾಸಿ ಮಿತ್ರ ಅಂದ್ಬಿಟ್ಟು ಒಂದು ಪೊಲೀಸ್ ಒಂದು ಪಡೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾರೆ. ಅವಾಗ ಪ್ರತಿ ಈ ತರ ಏನು ಸಂರಕ್ಷಿತ ಪ್ರದೇಶಗಳು ಏನಿದಾವೆ ಅಲ್ಲಿಗೆ ಹೋಮ್ ಗಾರ್ಡ್ಗಳನ್ನ ಈ ತರ ಅರೆ ನೌಕರಿ ಇರುವಂತವ್ರನ್ನ ಇಲ್ಲಿ ಡೆಬಿಟ್ ಮಾಡ್ತಾರೆ. ಒಂದು 5-6 ಜನ ಇರ್ತಿದ್ರು. ಅವ್ರು ಬೆಳಗ್ಗೆ 6 ಗಂಟೆಗೆ ಬರೋರು, ಸಂಜೆ 6 ಗಂಟೆಗೆ ಹೋಗೋರು. ಬಟ್ ಆದ್ರೆ ಅದಾದ್ಮೇಲೆ ಮುಂದಿನ ರಾತ್ರಿ ಚಟುವಟಿಕೆಗೆ ಗಸ್ತಿಲ್ಲ ಇಲ್ಲಿ ಸಂಬಂಧಪಟ್ಟಂತೆ. ಈಗ DC ಅವ್ರ ಗಮನಕ್ಕೆ ತಂದ್ವಿ, AC ಅವ್ರ ಗಮನಕ್ಕೆ ತಂದ್ವಿ, ಪೊಲೀಸ್ ಕಮಿಷನರ್ ಗಮನಕ್ಕೆ ತಂದ್ವಿ. ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಇದನ್ನ ಪ್ರತಿ ಸರ್ತಿನೂ ನಾವು ಹೋರಾಟದಲ್ಲಿ ಕೇಳ್ತಾನೆ ಇದೀವಿ. ಇದು ಪೂರ್ತಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲ ಈಗೇನು ಸುಮಾರು ಬೆಳೆದಿದೆ, ಇಲ್ಲಿ ಕಾಲಿಡ್ಲಿಕ್ಕೂ ಜಾಗ ಇರಲಿಲ್ಲ. ಇದಾದ್ಮೇಲೆ ಒಮ್ಮೆ ಒಂದ್ಸತಿ ಎಲ್ಲ ರಿನಿವೇಟ್ ಆಗಿ ಏನು ಹಳೆ ಮಾದರಿಯಲ್ಲಿ ಗಾರೆ ಇತ್ತು ಅದೇ ರೀತಿಯಲ್ಲಿ ರಿನಿವೇಟ್ ಮಾಡಿ ಫಿನಿಶ್ ಆಗಿತ್ತು. ಇದ್ರ ರಿನಿವೇಟ್ ಆಗಿರೋ ಅಂತ ಫೋಟೋಗಳು ನಮ್ಮ ಹತ್ರ ಇದಾವೆ, ವಿಡಿಯೋಗಳು ನಮ್ಮ ಹತ್ರ ಇದಾವೆ. ಇದಿಷ್ಟು ರಿನಿವೇಟ್ ಆದ್ಮೇಲೆ ಮತ್ತೆ ಆಗಿರುವಂತ ರಿನಿವೇಟ್ ಆದ್ಮೇಲೆ ಮಾಡಿರುವಂತ ಕೆಲಸಗಳು ನೋಡಿ. ಇದು ಇಲ್ಲಿ ಕೋಟೆ ಕಟ್ಟಿರೋರು ಎಲ್ಲೂ ಹೆಸರಿಲ್ಲ. ನೀವು ನೋಡ್ಕೊಂಡ್ ಬನ್ನಿ, ಒಂದ್ ಕಲ್ ಮೇಲೂ ರಂಗಪ್ಪ ನಾಯಕರಾಗ್ಲಿ ಅಥವಾ ಗಾರೆ ಕೆಲಸದಾರಾಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಹೆಸರಿಲ್ಲ. ಇಲ್ಲಿ ಏನ್ ಕಿಡಿಗೇಡಿಗಳ ಹೆಸರು ಇವತ್ತೆಲ್ಲಾ ಗೋಡೆಗಳ ಮೇಲೆ ಅವ್ರ ಹೆಸರು ಕೆತ್ತಲಿಕ್ಕೋಸ್ಕರನೇ ಇಲ್ಲಿನ ಈ ಕಾಮಗಾರಿಗಳನ್ನ ಹಾಳು ಮಾಡಿದ್ದಾರೆ. ಈಗೇನ್ ನಾವು ಹಾಸ್ಕಲ್ ಹಾಕಿದೀವಿ, ಹೋಗ್ತಾ ಇದೀವಿ, ಇದಿಷ್ಟು ಹೊಸದಾಗಿ ನವೀಕರಣ ಆಗಿದಾಗ ಹಾಕಿರುವಂತ ಹಾಸುಕಲ್ಲುಗಳು. ಈ ತರ ಇರ್ಲಿಲ್ಲ. ಅಂದ್ರೆ ಮಳೆ ಬಂದಾಗ ನೀರ್ ಬರೆಯೋದು, ಕುಸಿದು ಒಳಗಡೆ ನೀರು ನುಗ್ಗುತ್ತೆ, ಅದಾದ್ಮೇಲೆ ಹೋಗುತ್ತೆ. ಇದು ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಸೊ ಈಗ ನೀವೇನ್ ಇಲ್ಲಿ ನೀವು ತೋರಿಸ್ತಾ ಇದ್ದೀರಾ, ಇದು ಅಂದ್ರೆ ರಾಜರು ಯಾವುದೇ ಕಾರಣಕ್ಕೂ ಅವರ ಗೌಪ್ಯವಾದಂತ ಮಾತುಕತೆ ಮಾಡ್ಲಿಕ್ಕೆ ಇರುವಂತ ಒಳಗಡೆ ದೊಡ್ಡದೊಂದು ಹಾಲ್ ಇದೆ, ಮೀಟಿಂಗ್ ಹಾಲ್, ನಾವು ಕಾನ್ಫರೆನ್ಸ್ ಹಾಲ್ ಅಂತ ಏನ್ ಕರಿತೀವಿ. ಅಂದ್ರೆ ಈ ಗೌಪ್ಯವಾದ ಸ್ಥಳಕ್ಕೆ ಹೋಗಿ ಅವ್ರಿಗೆ ಯಾರಿಗಿರ್ತಾರೆ ತಿಳಿಯದ ರೀತಿಯಲ್ಲಿ ಒಂದು ಸಭೆಯನ್ನ ಕರಿತಾ ಇದ್ದಾರೆ. ಅಲ್ಲಿ ಒಳಗಡೆ ಅವರ ಗೌಪ್ಯ ಸಭೆಗಳನ್ನ ಮಾಡ್ಬೇಕಾದ್ರೆ ಇದು ಒಳಗಡೆ ಇದೆ, ಇದು ಗುಹೆ. ಈ ಗುಹೆಯಿಂದ ಒಳಗಡೆ ಹೋದ್ರೆ ಮೆಟ್ಲಿದಾವೆ, ಮೆಟ್ಲಿಳಿದು ಹೋದ್ರೆ ದೊಡ್ಡದೊಂದು ಹಾಲ್ ಇದೆ. ನಾವೇನು ಈಗ ಮೀಟಿಂಗ್ ಅಲ್ಲಿ ನಾವೆಲ್ಲ ಬೇರೆ ಬೇರೆ ಸಭೆಗಳು ನೋಡ್ತೀವಿ ಸರ್ಕಾರಿ ಕಚೇರಿಗಳಲ್ಲಿ, ಆ ತರದ ಸಭೆ ಇದೆ. ಇದೇ ತರದ್ದು ಅಲ್ಲಿದೆ ನೋಡಿ, ಆ ಕಡೆ ಎದುರುಗಡೆ ಕಾಣ್ತಾ ಇದೆ. ಅಂದ್ರೆ ಇದು ಎರಡೂ ಸಮೇತ ಗೌಪ್ಯ ಸಭೆಗಳು ಮಾಡ್ಲಿಕ್ಕೆ ಇರುವಂತಹ ಒಳಗಡೆ ಇರುವಂತಹ ಒಂದು ಹಾಲ್. ನಾವು ಇದ್ರೊಳಗಡೆ ಒಂದ್ಸರ್ತಿ ನಾವು ಹೋಗೋ ಪ್ರಯತ್ನ ಮಾಡಿದ್ವಿ. ಬಟ್ ಒಳಗಡೆ ಬೆಳಕು ಮತ್ತು ಗಾಳಿ ಇಲ್ಲ ಕಾರಣ ಒಳಗಡೆ ಹೋದಾಗ ನಾವು ಆಕ್ಸಿಜನ್ ಮತ್ತು ಇನ್ನೊಂದು ಈ ತರದ್ದು ಏನಾದ್ರು ಬಳಕೆ ಮಾಡಿ ಅವಾಗ ಏನಾದ್ರು ಅದನ್ನ ನಾವು ಹೋಗ್ಬೋದೇ ಹೊರತು ಇದನ್ನ ಹಂಗೂ ನಾವು ಪ್ರಯತ್ನ ಮಾಡಿ ಒಳಗೋಗೋ ಪ್ರಯತ್ನ ಮಾಡಿದ್ರೆ ಹೊರಗಡೆ ಬರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಒಳಗಡೆ ಆಕ್ಸಿಜನ್ ಇಲ್ಲ, ಗಾಳಿ ಇಲ್ಲ. ಆಗಿನ ರಾಜರು ಮಾಡಿದಂತ ಟೆಕ್ನಾಲಜಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಅರಿವಿಲ್ಲ. ಈಗ ನಾವು ನೋಡ್ತೀವಿ ದೊಡ್ಡಕೆರೆಯಿಂದ ಸುತ್ತ ಕಂದಕಕ್ಕೆ ನೀರು ಆಟೋಮೆಟಿಕ್ ಮಳೆ ಬಂದಾಗ ತುಂಬ್ಕೊಂಬುತ್ತೆ. ತುಂಬ್ಕೊಂಡಿದ್ದಾದ್ಮೇಲೆ ಈ ಮಳೆ ನೀರಿನ ಜೊತೆಗೆ ಸುತ್ತ ಬರುವ ಏನು ಇರುವಂತ ಕಂದಕದಲ್ಲಿ ನೀರ್ ನಿಲ್ಲುತ್ತೆ. ಅದರಲ್ಲಿ ಏನು ರಕ್ಷಣೆಗೋಸ್ಕರ ಪ್ರಾಣಿಗಳನ್ನ
ಅಲ್ಲಿ ಸಾಕಣೆ ಮಾಡ್ತಾ ಇದ್ರು. ಅಂದ್ರೆ ಇದೋಣ ಸುತ್ತ ಇದು ಕಂದಕ ಇದೆಯಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಸುತ್ತ ಕಂದಕ ಮಾಡಿದ್ರಿ ಕೋಟೆ ಸುತ್ತ? ಅಂದ್ರೆ ಕೋಟೆ ರಕ್ಷಣೆಗೋಸ್ಕರನೇ, ಶತ್ರುಗಳು ನೇರ ಇದನ್ನ ಮುಟ್ಟಬಾರ್ದು, ಕೋಟೆನ ಮುಟ್ಲಿಕ್ಕೆ ಸಾಧ್ಯ ಆಗ್ಬಾರ್ದು ಅಂದ್ಬಿಟ್ಟು ಕನಿಷ್ಠ ಯಾವ್ದೇ ಕಾರಣಕ್ಕೂ ಮನುಷ್ಯ ಜಗುದ್ರೆ ಅಮ್ಮಮ್ಮ ಅಂದ್ರೆ ಒಂದ್ 5 ಅಡಿ 6 ಅಡಿ ಜಿಗಬಹುದು. ಇದು ಕನಿಷ್ಠ 26 ಅಡಿ 27 ಅಡಿ ವಿಸ್ತೀರ್ಣ ಇದೆ. ಕೋಟೆ ಸುತ್ತ ಇದೆ, ಕೋಟೆ ಸುತ್ತ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಇದೆ. ಒಟ್ಟು ಇದು ನಾವು ನಿಂತಿದೀವಲ್ಲ, ಇದನ್ನ ನಾವು ಬತೇರಿಗಳು ಅಂತ ಕರಿತೀವಿ. ಅಂದ್ರೆ ಈ ತರದವು ಒಟ್ಟು 14 ಬತೇರಿಗಳು ಸುತ್ತ ಇದೆ. ಒಟ್ಟು 14 ಬತೇರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಣ್ಣ ಇವು ಇರುವಂತವು ಒಟ್ಟು 26. ಟೋಟಲ್ 44 ಈ ತರದ ಬತೇರಿಗಳು. ಅಂದ್ರೆ ಈ ತರದ್ದು ನಿಂತು ರಕ್ಷಣೆ ಮಾಡ್ಲಿಕ್ಕೆ ಈ ತರದ್ದು ಸಂಬಂಧಪಟ್ಟಂತೆ. ಇದಾದ್ಮೇಲೆ ಇದು ಆಕ್ಚುಲಿ ಇದು ಹೊಸದಾಗಿ ರಿನಿವೇಟ್ ಆದ್ಮೇಲೆ ಇದು ಕ್ಲೋಸ್ ಆಗಿದಾವೆ. ಸ್ವಲ್ಪ ಹಿಂದೆ ಬಂದ್ರೆ ಅಲ್ಲಿ ತೋರಿಸ್ತೀನಿ. ಅಂದ್ರೆ ರಕ್ಷಣೆ ಮಾಡ್ಬೇಕಾದ್ರೆ ಇಲ್ಲಿದ್ದಂಥವ್ರು ಕೋವಿಗಳನ್ನ ಬಳಸ್ಬೇಕಾದ್ರೆ ಯಾವ ರೀತಿ ಹೊರಗಿನವ್ರನ್ನ ಅವರು ನೋಡ್ತಾ ಇದ್ರು, ನೇರ ಅವ್ರನ್ನ ಶತ್ರುಗಳು ನೋಡಕ್ ಆಗ್ಲಿಲ್ಲ. ಇಲ್ಲಿಂದ ನೋಡಿದ್ರೆ ಇಲ್ಲಿ ಗಿಡ ಬೆಳೆದಿದೆ, ಇಲ್ಲಿಂದ ನೋಡಿದ್ರೆ ಒಳಗಿನ ಕಂದಕ ಏನಿದೆ ಅದು ಇಲ್ಲಿಂದ ನೋಡಿದ್ರೆ ಕಾಣುತ್ತೆ. ಅಂದ್ರೆ ಇದರಿಂದ ಅವರು ನೋಡಿ ಯಾರು ಶತ್ರು ಬರ್ತಾವೆ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತೆ ಯಾವ್ದು ವೆಪನ್ ಬಳಸ್ತಾ ಇದ್ರು ಅದನ್ನಿಟ್ಟು ಅವರು ಶತ್ರು ಮೇಲೆ ಅದನ್ನ ಉಡಾವಣೆ ಮಾಡ್ಲಿಕ್ಕೆ ಇದ್ದಂತ. ಇದು ಹಳೆ ಸ್ಟೈಲ್ ಅಲ್ಲೇ ಇದೆ. ಇದು ಹೊಸದಾಗಿ ಮಾಡಿರೋದ್ರಿಂದ ಅದನ್ನ ಅವ್ರು ಗೊತ್ತಿಲ್ಲದೆ ಅದನ್ನ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಹಾಗಾಗಿ ಈ ತರದ್ದು ಅಂದ್ರೆ ಈ ತರದ ತುಂಬಾ ರೋಮಾಂಚಕ ವಿಚಾರಗಳು ಇವತ್ತು ಕೋಟೆ ಬಗ್ಗೆ ಇದೆ. ಇನ್ನು ಹಲವಾರು ವಿಚಾರಗಳನ್ನ ನಾವು ಹೇಳ್ತಾ ಹೋದ್ರೆ ಇದು ಪುಟಗಟ್ಲೆ ದಿನಗಟ್ಲೆ ಆದ್ರೂ ಸಾಕಾಗಲಾರದು. ಅಷ್ಟು ದೊಡ್ಡ ಇತಿಹಾಸ ಇರುವಂತಹ ಒಂದು ರಾಜ ಕಸ್ತೂರಿ ರಂಗಪ್ಪ ನಾಯಕರ ಒಂದು ಐತಿಹಾಸಿಕ ಕೋಟೆ ಅಂದ್ಬಿಟ್ಟು ಇಡೀ ನಮ್ಮ ಗೌರ್ಮೆಂಟ್ ಗೆಜೆಟ್ ಕಾಪಿಯಲ್ಲೇ ನೆಲದಲ್ಲಿರೋದು ಒಟ್ಟು 5 ಕೋಟೆಗಳಿದಾವೆ ಕರ್ನಾಟಕದಲ್ಲಿ. ಅದರಲ್ಲಿ ಮೊದಲನೇ ಸ್ಥಾನ ಶಿರಾದಲ್ಲಿ, ಎರಡನೇದು ಶಿವಮೊಗ್ಗದಲ್ಲಿದೆ, ಮೂರನೇದು ಐಮಂಗಳದಲ್ಲಿದೆ, ಅದಾದ್ಮೇಲೆ ಚನ್ನಗಿರಿಯಲ್ಲಿದೆ, ಅದು ಬಿಟ್ರೆ ಮತ್ತೆ ಸಕಲೇಶ್ವರ. ಈ 5 ಏನ್ ನಾನು ಹೇಳಿದೆ, ಈ ವಿಷ್ಣು ಕೋಟೆಗಳು ನೆಲದ ಮಟ್ಟದಲ್ಲಿ ಇರುವಂತ ಕೋಟೆಗಳು. ಇನ್ನ ನೀವು ಪಾವಗಡಕ್ಕೆ ಹೋಗಿ, ಚಿತ್ರದುರ್ಗಕ್ಕೆ ಹೋಗಿ, ರತ್ನಗಿರಿಗೆ ಹೋಗಿ, ಎಲ್ಲ ಕಡೆನೂ ಸಮೇತ ಬೆಟ್ಟಗಳ ಮೇಲೆ ತುದಿನಲ್ಲಿ ಅರಮನೆಗಳೆಲ್ಲ ಇದೆ. ಬಟ್ ಈಗ ನಾವು ಅಲ್ಲೊಂದು ಸಣ್ಣದೊಂದು ಪಳವಳಿಕೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಗೋಡೆ, ಅದು ಅರಮನೆಯ ಲಾಸ್ಟ್ ಗೋಡೆ ಉಳಿದಿರೋದು. ರಾಣಿ ವಾಸ ಮಾಡ್ತಾ ಇದ್ದಂತಹ ಅರಮನೆ ಗೋಡೆ ಇದೆ. ಅದರ ಹಿಂದ್ಗಡೆ ಒಂದು ಸುಮಾರು 5 ರಿಂದ 6 ಸಾವಿರ ಜನ ಇಲ್ಲಿ ಇದ್ರೊಳಗಡೆ ವಾಸ ಇದ್ರು ಅನ್ನೋದು ನಮಗೆ ಇತಿಹಾಸ ಹೇಳುತ್ತೆ. ಈಗಲೂ ಸಮೇತ ಇದನ್ನ ಆಕ್ಚುಲಿ ನಾವು ಪಾರಂಪರಿಕ ಪ್ರಾಚ್ಯವಸ್ತು ಇಲಾಖೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಂತ ನಾವು ಬಂದಾಗ ಅವರು 1 ಸ್ಪೂನ್ ಮಣ್ಣನ್ನು ಸಮೇತ ತೆಗಿಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಇದು ಸಂರಕ್ಷಿತ ಕೋಟೆ ಆಗಿರೋದ್ರಿಂದ ಅದರದೇ ಆದಂತ ಒಂದು ನಿಬಂಧನೆಗಳು, ಸ್ಟೈಲ್ ಇದೆ. ಅದಕ್ಕೋಸ್ಕರ ಅವ್ರು ಹೇಳಿರೋದೇ ಗೊತ್ತಾ, ಇದು ನೀರು ಮತ್ತೆ ಮ್ಯಾನ್ ಪವರ್ ಬಳಸಿ ಯಾವುದೇ ಕಾರಣಕ್ಕೂ JCB ಆ ತರದ್ದು ಯಾವ್ದು ಬಳಸಬಾರ್ದು. ಮ್ಯಾನ್ ಪವರ್ ಮತ್ತು ನೀರನ್ನ ಬಿಟ್ಕೊಂಡು ಅದನ್ನ ಯಾವ ರೀತಿ ಇದೆ ಅದು ಪಾಯಗಳು. ಇದು ನಾವು ಕಿತ್ತೂರ್ಗೆ ಹೋದ್ರೆ ಚೆನ್ನಮ್ಮನ ಕೋಟೆ ಒಳಗಡೆ ಇವತ್ತು ಪಾಯಗಳು, ಗೋಡೆಗಳು ನಾವು ನೋಡ್ಬೋದು. ಅದೇ ರೀತಿ ಇದನ್ನ ಸಂರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಸಮೇತ ಇದ್ರೊಳಗಡೆ ಯಾವುದೇ ಕಾರಣಕ್ಕೂ ಇವತ್ತು ಏನ್ ಅಲ್ಲಿ ಮಣ್ಣು ಬಿದ್ದಿದೆ ಇದಿಷ್ಟು ಸಮೇತ ಅರಮನೆಯ ಬಳಕೆ ಮಾಡಿದಂತಹ ಈ ಕೋಟೆಯ ಮಣ್ಣು ಇವತ್ತು ಇಷ್ಟು ಅಗಲವಾಗಿ ಬಿದ್ದಿದೆ. ಈಗಲೂ ಈಗ ಅಲ್ಲಿ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡೋ ಹತ್ರ ಹೋದ್ರೆ ಈಗಲೂ ಸಮೇತ ಪಾಯಿಗಳು ಇದಾವೆ. ಅದ್ರ ಹಿಂದ್ಗಡೆ 6 ಕಲ್ಯಾಣಿಗಳು ಬರುತ್ತೆ. ಒಂದು ಬಿಸಿ ನೀರ ಕಲ್ಯಾಣಿ ಇದೆ, ರಾಣಿ ಅವರು ಸ್ನಾನ ಮಾಡ್ಲಿಕ್ಕೋಸ್ಕರ ಪ್ರಕೃತಿ ನಾವೀಗೇನ್ ಸೋಲಾರ್ ಅಂತ ಹೇಳ್ತೀವಿ ಆ ತರದ ಒಂದು ಸೋಲಾರ್ ಸಿಸ್ಟಮ್ ಅವತ್ತೇ ರಾಜರು ಅಳವಡಿಸಿದ್ರು. ಮತ್ತೆ ಎಲ್ಲ ಕಡೆನೂ ಪೈಪ್ ಲೈನ್ ಇವತ್ತು ಸಮೇತ ಅದಕ್ಕೋಸ್ಕರ ಆ ತರದನ್ನ ಮತ್ತೆ ಸಂಶೋಧನೆ ಮಾಡುವಂತವ್ರಿಗೆ ಇನ್ನೊಂದು ಬೇರೆ ಅಂತವ್ರಿಗೆ ಇಂಥವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಅದನ್ನ ನಾವು ಸಂರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ಸಮೇತ ಅದಕ್ಕೆ ಸಮಯ ಕಾಯ್ತಾ ಇದೆ. ಈ ಕೋಟೆ ಮತ್ತೆ ಮರು ಜೀವ ತಾಗಬೇಕು, ಇದೊಂದು ಐತಿಹಾಸಿಕ ತಾಣ ಆಗ್ಬೇಕು. ಇದೊಂದು ಪಾರಂಪರಿಕ ಪ್ರಾಚ್ಯವಸ್ತು ಇಲಾಖೆ ಅಂಡರ್ ಅಲ್ಲಿ ಇವತ್ತು ನಾವು ಚಿತ್ರದುರ್ಗಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಹೋಗ್ತೀವಿ, ನೋಡ್ತೀವಿ, ಮಧುಗಿರಿಯಲ್ಲಿ ನೋಡ್ತೀವಿ. ಆ ತರದ ಒಂದು ವಾತಾವರಣವನ್ನ ಈ ಶಿರಾ ಕೋಟೆಗೆ ಒದಗಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಇಲ್ಲೇನಾಗಿದೆ, ಹಲವಾರು ಜನ ಇವತ್ತು ಪುಂಡುಪೋಕರು ಬರ್ತಾರೆ, ರಾತ್ರಿ ಬರ್ತಾರೆ. ಇಲ್ಲೇ ಬೇರೆ ಬೇರೆ 3ನೇ ದರ್ಜೆಯ ಕೆಲಸಗಳು ಅದನ್ನ ಹೇಳಿದ್ರೆ ನಮ್ಮ ನಾಲಿಗೆ ವಲಸ ಆಗ್ತದೆ. ಹಾಗಾಗಿ ಆ ತರದ ಕೆಲಸಗಳೆಲ್ಲವೂ ಇವತ್ತು ನಡೀತಾ ಇದೆ. ನೀವು ಡಾಕ್ಯುಮೆಂಟ್ ಬೇಕು ಅಂದ್ರೆ ಅಲ್ಲಿ ಒಳಗಡೆ ನೋಡಿ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ತರದ್ದು ಅಂದ್ರೆ ರಾತ್ರಿ ಕುಡುಕರ ಮತ್ತೆ ನಿಧಿಗಳ ಇವತ್ತು ಪ್ರೆಸೆಂಟ್ ನಿಧಿಗಳ ಅವಳಿ ತಪ್ಪಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಇಂತಹ ಇತಿಹಾಸ ಹೊಂದಿರತಕ್ಕಂತ ಈ ಕೋಟೆಯಲ್ಲಿ ಹಲವು ಕಿಡಿಗೇಡಿಗಳು ಇಲ್ಲಿ ಬಂದ್ಬಿಟ್ಟು ಮದ್ಯಪಾನಗಳು ಮಾಡ್ತಾ ಇದ್ದಾರೆ. ಹಲವು ದುಶ್ಚಟಗಳು ಇಲ್ಲಿ ನಡೀತಾ ಇದಾವೆ. ಯಾಕಂದ್ರೆ ಬಂದ್ಬಿಟ್ಟು ಅಲ್ಲಿ ಇತಿಹಾಸ ಇರೋದೇ ಕಸ್ತೂರಿ ರಂಗಪ್ಪ ಅಂತವ್ರು ಇಲ್ಲಿ ನಾವು ಹೆಸರುಗಳು ಕೆತ್ತಿಲ್ಲ. ಆದ್ರೆ ಯಾರೋ ಬಂದ್ಬಿಟ್ಟು ಕೋಟೆ ಕಟ್ಟಿ ಹೆಸರು ಮಾಡೋದ್ರು, ಆದ್ರೆ ಇವರು ಕೋಟೆಯನ್ನ ಕೆಡವುದ ಹೆಸರನ್ನ ಹಾಕ್ತಾ ಇದಾರೆ. ಇಷ್ಟೇ ಇಲ್ಲಿ ಅವ್ರಿಗೂ ಇವ್ರಿಗೂ ಇರುವಂತ ವ್ಯತ್ಯಾಸ.